ಇನ್ನು 136 ಸ್ಥಾನ ಬರಲಿಕ್ಕೆ ಡಿಕೆ ಕೊಡುಗೆ ಇದೆ. ಡಿಕೆಶಿ ಖರ್ಚು ಮಾಡಿಲ್ವಾ? ಸುಮ್ಮನೆ ಇವರೇ ಇಷ್ಟಿಷ್ಟು ವರ್ಷ ಅಂತ ಮಾತಾಡ್ತಾರೆ. ಆದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಇದು ವಿಶ್ವನಾಥ್ ಅವರ ಮಾತು. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಎಚ್ ವಿಶ್ವನಾಥ್ ಮಾತಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಏನು ಹೇಳಿದ್ರು ಬನ್ನಿ ನೋಡೋಣ. ಈ ಶಿವಕುಮಾರ್ದು 136 ಜನ ಬರಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವಾ? ಅವ್ರದ್ದು ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಹೌದ್ರಿ, ಅದು ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಇಷ್ಟು ಮರ್ಯಾದೆ ಕಳ್ಕೊಂಡು ಆ ಮೂಡ ಯಾರ್ದ್ರಿ ಅದು? ಇಡೀ ಮೈಸೂರು ನಗರದ ಬಡವರ ನಿವೇಶನ. ಒಬ್ಬ ಮನುಷ್ಯ ಏನ್ ಕೇಳ್ತಾನ್ರಿ? ಏನಪ್ಪಾ ನಾನು ನೆಮ್ಮದಿಯಾಗಿ ಬದುಕೋದು ಸುಖ ಅಲ್ಲ, ನೆಮ್ಮದಿಯಾಗಿ ಬದುಕಕ್ಕೆ ಒಂದು ಸೈಟ್ ಕೊಡಪ್ಪ, 20-30 ಕೊಡಪ್ಪ ಅಂದ್ರೆ ಮನೆಯವರೇ ಬರ್ಕೋ, ಸ್ನೇಹಿತರೇ ಬರ್ಕೋ, MLA ಬರ್ಕೋ, ಯಾರ್ಯಾರೋ ಬರ್ಕೋ, ಅದು ಏನೋ? ಅಯ್ಯೋ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಬೀದಿಲಿ ಮಾಡ್ತಾ ಇದ್ರೆ ಸಿದ್ದರಾಮಯ್ಯನ ಕಾಲದಲ್ಲಿ 50-80 ಸೈಟ್ ಎಷ್ಟು ಗೊತ್ತೇನ್ರಿ? 1200 ರೂಪಾಯಿ ಮೈಸೂರಲ್ಲಿ. 1200. ಅವ್ರ ಹೆಂಡತಿಗೆ 14 ಸೈಟ್ ಕೊಟ್ಟರು 21,000. ಎಷ್ಟಕ್ಕೆ 14 ಸೈಟ್ಗೆ? ಯಾವ ಕಾಲದಲ್ಲಿ ಇತ್ತು ಸ್ವಾಮಿ? ಹಾಗಾಗಿ ಇವತ್ತು ಮೈಸೂರು ವಿಜಯನಗರ ಸಿದ್ದರಾಮಯ್ಯನ ಕಾಲದಲ್ಲಿ ನಾಚಿಕೆ ಆಗ್ಬೇಕು. ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವ್ರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರಿಗೆ ಮುಗೀತಲ್ಲ. ಹಾಗಾಗಿ ಅನಾವಶ್ಯಕ. ಯಾರಪ್ಪ ಇವ್ರನ್ನ ಕೇಳ್ತಾ ಇರೋರು? ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರು? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರು? ಸುಮ್ಮನೆ ಇವರು 5 ವರ್ಷ ಅವರೇ ಇಲ್ಲ. ನ್ಯೂಸೆನ್ಸ್, ಚೈಲ್ಡಿಶ್. ಇದು ವಿಶ್ವನಾಥ್ ಅವರ ಮಾತು. ವಿಶ್ವನಾಥ್ ಬಿಜೆಪಿ ಎಂ ಎಲ್ ಸಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡ್ತಿರುವಂಥ ಸಂದರ್ಭದಲ್ಲಿ JDS ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಅಗತ್ಯ ಇಲ್ಲ. GT ದೇವೇಗೌಡರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ರಾಜೀನಾಮೆ ಕೊಡುವಂಥ ಅಗತ್ಯ ಇಲ್ಲ. ಬೇರೆ ನಾಯಕರ ಮೇಲೆ FIR ಇಲ್ವಾ? ಯಾವ್ಯಾವ ನಾಯಕರ ಮೇಲೆ ಎಷ್ಟೆಷ್ಟು FIRಗಳಿದೆ? ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾ? ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು? ಬರಲಿ, ತೀರ್ಪೇನಿದೆಯಲ್ಲ, ತೀರ್ಪು ಬರಲಿ, ಆಮೇಲೆ ನೋಡೋಣ ಅಂತಾರೆ GTD. ಸಿದ್ದರಾಮಯ್ಯ ಸೈಟ್ ಅಲ್ಲ, ಈಗ ಮೂಡಾ ಸೈಟ್ ವಾಪಸ್ ಮಾಡಾಗೋಗಿದೆ. ಅವರು ಎಲ್ಲ BJP JDS ಕಾಂಗ್ರೆಸ್ ಅವರು ಎಲ್ಲ ಒಟ್ಟಾಗಿದ್ದೀವಿ. ಯಾರೂ ಕೂಡ ಕೊಡಬಾರ್ದು ಅಂತ ಯಾರೂ ರೆಕಾರ್ಡ್ ಮಾಡಿಸಿಲ್ಲ. ಯಾವುದೇ ಬೋರ್ಡ್ ಮೀಟಿಂಗಲ್ಲೂ ಕೂಡ MP ಗಳು, ರಾಜ್ಯದ ಮಂತ್ರಿಗಳು, ರಾಜ್ಯದ MP ಗಳು, ಅವ್ರ ಮಾಜಿ ಯಾರೇ CMಗಳಿರ್ಬೋದು, ಹಾಲಿ CM ಇರ್ಬೋದು, ಎಲ್ಲರ ಮೇಲೂ FIR ಇದೆ, ಕೋರ್ಟ್ಗಳಲ್ಲಿ ಇದ್ದಾವೆ, ನಡೀತಾ ಇದ್ದಾವೆ. ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ಇದಕ್ಕೋಸ್ಕರ ಇತಿಹಾಸ ನಾವು ಯಾರು ಕಾಣ್ತೀವಿ. 10-15 ವರ್ಷದ ಇತಿಹಾಸದ ಈಚೆಗೆ ರಾಜೀನಾಮೆ ಕೊಟ್ಟರೆ ನಿದರ್ಶನಗಳಂತೂ ಇಲ್ಲ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಈ ಸ್ಟೇಟ್ಮೆಂಟ್ ಕೊಡೋರು ಯೋಚನೆ ಮಾಡಬೇಕು. ಅಲ್ಲಿಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಕೋರ್ಟ್ ತೀರ್ಪು ಅವ್ರಿಗೆ ಅವ್ರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ.